ಸಚರಾಚರವೇ ನೀನು ನಿಲ್ಲು ದೇವಂಗೆ ನಾನು ನಾನು ಚನ್ನಮಲ್ಲಿ ದೇವಂಗೆ ಅವಸರದ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಮೊದಲ ಕೆಲಸ ಮಾಡಿ. ಇನ್ನೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಈಗ ನಿಧಾನವಾಗಿ ಕೈಗಳು ಆಕಾಶಕ್ಕೆ ಮೇಲಕ್ಕೆ ಹೋಗಲಿ. ವಾಪಸ್ ಬನ್ನಿ. ನಿಮ್ಮ ಕೈಗಳು ಅಕ್ಕಪಕ್ಕ ಹೇಗಿರುತ್ತವೆ ಅದೇ ರೀತಿ ಮೇಲೆ ಹೋಗಬೇಕು. ನಿಮ್ಮ ಅಂಗೈಗಳು ಅಕ್ಕಪಕ್ಕ ಹೇಗೆ ಇರುತ್ತದೆ ಅದೇ ಸ್ಥಿತಿಯಲ್ಲಿ ಕೈಗಳು ಮೇಲೆ ಹೋಗಬೇಕು. ಸಿದ್ಧತೆ ಆರಂಭ. ಕೈಗಳು ಮೇಲೆ ಹೋದ ಮೇಲೆ ಅಂಗೈಗಳನ್ನು ಮುಂದಕ್ಕೆ ತಿರುಗಿಸ್ಕೊಳ್ಳಿ, ಟರ್ನ್ ಮಾಡಿ. ಈಗ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಭದ್ರವಾಗಿ ನೆಲದ ಮೇಲೆ ನಿಂತ್ಕೊಳ್ಳಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ಳಿ, ಬಿಡಿ.
ಈಗ ನಿಮಗೆ ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಹಿಂದಕ್ಕೆ ಬಾಗಿ. ನಿಧಾನವಾಗಿ ಮೇಲೆ ಬನ್ನಿ, ಗಟ್ಟಿಯಾಗಿ ನಿಂತುಕೊಳ್ಳಿ. ಉಸಿರನ್ನು ತಗೊಳ್ಳಿ, ಬಿಡಿ. ಇನ್ನೊಮ್ಮೆ ಉಸಿರು ತಗೊಳ್ಳಿ, ಬಿಡಿ. ಈಗ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಿ. ಕೈ ಬೆರಳುಗಳು ಸಾಧ್ಯವಾದರೆ ನೆಲವನ್ನು ಸೋಂಕಲಿ. ಬಾಗಿದ ಸ್ಥಿತಿಯಲ್ಲಿ ಕೈ ಬೆರಳುಗಳು ಸಾಧ್ಯವಾದರೆ ನೆಲವನ್ನು ಸೋಂಕಲಿ. ಉಸಿರು ತಗೊಳ್ಳಿ, ಬಿಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ. ಈಗ ನಿಮ್ಮ ಕೈಗಳನ್ನು ಕಾಲುಗಳ ಮುಂದೆ ನೆಲದ ಮೇಲೆ ಇಡಿ. ಸಂಪೂರ್ಣವಾಗಿ ನಿಮ್ಮ ಅಂಗೈಗಳನ್ನು ನೆಲದ ಮೇಲೆ ಇಡಿ. ಸಾಧ್ಯವಾದರೆ ಇಡಿ, ಇಲ್ಲದಾದರೆ ಹೇಗೆ ಸಾಧ್ಯ ಹಾಗೇ ಇರಲಿ, ಆದರೆ ಉಸಿರಾಟವನ್ನು ಮಾಡಿ. ಕಾಲುಗಳ ಅಕ್ಕಪಕ್ಕ ಕೈಗಳನ್ನು ಹಿಡಿ, ಉಸಿರಾಟ ಮಾಡಿ. ಕೈಗಳಿಂದ ಹಿಮ್ಮಡಿಗಳನ್ನು ಹಿಡಿಯಿರಿ, ಎರಡೂ ಹಿಮ್ಮಡಿಗಳನ್ನು ಹಿಡಿಯಿರಿ, ಉಸಿರಾಟ ಮಾಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ. ನಿಮ್ಮ ಮುಖ ನಿಮ್ಮ ಮಂಡಿಯನ್ನು ಮುಟ್ಟಲಿ. ನಿಮ್ಮ ತಲೆ ನಿಮ್ಮ ಮೊಣಕಾಲನ್ನು ಮಂಡಿಯನ್ನು ಮುಟ್ಟಲಿ. ಉಸಿರು ತಗೊಳ್ಳಿ, ಬಿಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ. ಕೈಗಳನ್ನು ಈಗ ಕಾಲುಗಳ ಮುಂದೆ ನೆಲದ ಮೇಲೆ ಇಡಿ, ಭದ್ರವಾಗಿ ಹಿಡಿ. ಉಸಿರು ತಗೊಳ್ಳಿ, ಬಿಡಿ. ಬಲಗಾಲನ್ನು ಹಿಂದೆ ಇಡಿ, 2.5 ಅಡಿ ಹಿಂದಕ್ಕೆ ಬಲಗಾಲನ್ನು ಹಿಡಿ. ನಿಮಗೆ ಮಲಗಿಕೊಳ್ಳಲಿಕ್ಕೆ ಎಷ್ಟು ಬೇಕು ಅಷ್ಟು. ಪಾದ ಸಂಪೂರ್ಣ ನೆಲದ ಮೇಲೆ ಇರಬೇಕು. ಹಿಂದಕ್ಕೆ ಪಾದವನ್ನು ಇಟ್ಟಾಗ ಸಂಪೂರ್ಣ ನೆಲದ ಮೇಲೆ ಇರಬೇಕು. ಬಲಪಾದ ನೆಲದ ಮೇಲೆ ಇರಬೇಕು. ಅದೇ ರೀತಿ ಎಡಪಾದವನ್ನು ನೆಲದ ಮೇಲೆ ಇಡಿ. ನಿಮ್ಮ ಶರೀರ ಪಾದಗಳ ಮೇಲೆ, ಅಂಗೈಗಳ ಮೇಲೆ ಮಾತ್ರ ಇರಬೇಕು. ಸಂಪೂರ್ಣ ಪಾದದ ಮೇಲೆ, ಅಂಗೈಗಳ ಮೇಲೆ ಮಾತ್ರ ಶರೀರ ಇರಬೇಕು. ಉಸಿರಾಟ ಮಾಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ. ಈಗ ನಿಧಾನವಾಗಿ ಹಾವು ಹರಿದ ರೀತಿಯಲ್ಲಿ ಮಲಗಿಕೊಳ್ಳಿ. ನಿಮ್ಮ ಶರೀರ ಕಾಲು ಬೆರಳುಗಳು ಮತ್ತು ಕೈಗಳ ಮೇಲೆ ಮಾತ್ರ ಇರಬೇಕು. ಶರೀರ ಮೇಲೆತ್ತರಿ. ನಿಮ್ಮ ಶರೀರ ಅಂಗೈಗಳು ಮತ್ತು ಮುಂಗಾಲು ಬೆರಳುಗಳ ಮೇಲೆ ಮಾತ್ರ ಇರಬೇಕು. ಇಡೀ ಶರೀರವನ್ನು ಮೇಲೆತ್ತಿ. ನಿಮ್ಮ ಶರೀರವನ್ನು ಮೇಲೆತ್ತಿ. ಅಂಗೈಗಳ ಮೇಲೆ ಮತ್ತು ಮುಂಗಾಲುಗಳ ಮೇಲೆ ಮಾತ್ರ ಶರೀರ ಇರಬೇಕು. ಅಂಗೈಗಳ ಮೇಲೆ
ಮುಂಗಾಲುಗಳ ಮೇಲೆ ಮಾತ್ರ ಶರೀರ ಇರಬೇಕು. ಮಂಡಿ ನೆಲಕ್ಕೆ ಸೋಂಕಿರಬಾರದು. ಹೊಟ್ಟೆಯನ್ನು ನೆಲಕ್ಕೆ ಬಗ್ಗಿಸಿ ಅದುಮಿ ಹೊಟ್ಟೆಯನ್ನು. ಈ ಸ್ಥಿತಿಯಲ್ಲಿ 5 ಉಸಿರಾಟಗಳನ್ನು ಮಾಡಬೇಕು. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಆರನೇ ಸಲ ದೀರ್ಘ ಉಸಿರಾಟವನ್ನು ಮಾಡಿ ಬಿಲ್ಲಿನ ಆಕಾರದಲ್ಲಿ ಮೇಲೆ ಶರೀರ ಬರೋ ಹಾಗೆ ನಿಂತ್ಕೋಬೇಕು. ಅಂಗೈಗಳ ಮೇಲೆ ಮತ್ತು ಪಾದಗಳ ಮೇಲೆ ಬಿಲ್ಲಿನ ಆಕಾರದಲ್ಲಿ ನಿಂತ ಮೇಲೆ ಉಸಿರಾಟವನ್ನು ಮಾಡಬೇಕು. ಇನ್ನೊಮ್ಮೆ ಉಸಿರಾಟವನ್ನು ಮಾಡಿ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಪಾದ ಇದ್ದಲ್ಲಿ ಕೈಗಳು ಬರಬೇಕು. ಬಲಗೈ ಇದ್ದಲ್ಲಿ ಬಲಗಾಲಿದ್ದಲ್ಲಿ ಬಲಗೈ ಬರಲಿ. ಉಸಿರಾಟ ಮಾಡಿ ಮತ್ತೊಮ್ಮೆ ಎಡಗೈ ಇದ್ದಲ್ಲಿ ಎಡಗಾಲು ಬರಲಿ. ಉಸಿರಾಟ ಮಾಡಿ ಮೇಲೆ ಬನ್ನಿ. ಈಗ ಕಾಲುಗಳು ಮುಂದೆ 2 ಕೈಗಳು ಇರ್ತವೆ. ಉಸಿರು ತಗೊಳ್ಳಿ, ಬಿಡಿ. ಅಕ್ಕಪಕ್ಕ ಕೈಗಳನ್ನು ಇಡಿ, ಪಾದಗಳ ಅಕ್ಕಪಕ್ಕ ಕೈಗಳನ್ನು ಇಡಿ. ಉಸಿರಾಟ ಮಾಡಿ ಕೈಗಳಿಂದ ಹಿಮ್ಮಡಿಯನ್ನು ಹಿಡಿರಿ. ಉಸಿರಾಟ ಮಾಡಿ ತಲೆ ಮೊಳಕಾಲಿಗೆ ಮುಟ್ಟಿಸಲಿ. ಉಸಿರಾಟ ಮಾಡಿ ಕೈಗಳು ಪಾದದ ಮುಂದೆ ಬೆರಳು ನೆಲವನ್ನು ಸೋಂಕಿದ ಸ್ಥಿತಿಗೆ ಬರಲಿ. ಉಸಿರಾಟ ಮಾಡಿ ಉಸಿರು ತಗೊಳ್ಳಿ, ಬಿಡಿ. ಕೈಗಳು ಮಂಡಿ ಇದ್ದಲ್ಲಿಗೆ ಬರಲಿ. ಮಂಡಿ ಇದ್ದಲ್ಲಿಗೆ ಕೈಗಳು ಬರಲಿ. ಉಸಿರಾಟ ಮಾಡಿ ಮೇಲೆ ಬನ್ನಿ. ಉಸಿರಾಟ ಮಾಡಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಅದೇ ರೀತಿ 5 ಸಲ ಅಭ್ಯಾಸ ಮಾಡಿ ನೋಡೋಣ. ಸಿದ್ಧತೆ ಆರಂಭ. ಮೊದಲಿನ ಸ್ಥಿತಿ ನಿಂತ್ಕೊಳ್ಳಿ. ಆರಂಭದ ಸ್ಥಿತಿಗೆ ನಿಂತ್ಕೊಳ್ಳಿ. ಆರಂಭದ ಸ್ಥಿತಿಗೆ ನಿಂತ್ಕೊಳ್ಳಿ. ಸಿದ್ಧತೆ 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 ಆರಂಭ. ಅಭ್ಯಾಸ ಮಾಡಿ. ನಾನೇನು ಹೇಳಲ್ಲ, ನೀವೇ ಅಭ್ಯಾಸ ಮಾಡ್ತಾ ಹೋಗಿ. ಶಾಂತಿ ಶಾಂತಿ. ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿ. ಹಿಂದೆ ಮುಂದೆ ಹೇಳಬೇಡಿ. ಗಟ್ಟಿಯಾಗಿ ಹೇಳಿ. ಧ್ವನಿ ಸಮಭಾವದಲ್ಲಿ ಹೊರಹೊಮ್ಮಲಿ. ಓಂ ಶಾಂತಿ ಶಾಂತಿ ಶಾಂತಿ. शांति शांति.
ಓಂ ಶಾಂತಿ ಶಾಂತಿ ಶಾಂತಿ. ಯೋಗ ಪ್ರಾರ್ಥನೆ ಎಲ್ಲರೂ ಗಟ್ಟಿಯಾಗಿ ಒಂದೇ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹೇಳಬೇಕು. ಭಾವ ತನ್ಮಯರಾಗಿ ಹೇಳಬೇಕು. ಹೇಳಿಕೊಟ್ಟ ಹಾಗೆ ಹೇಳಿ. ಓ ಅರಳುವ ತೆರದಿ ಓ ಅರಳುವ ತೆರದಿ ಮನಸ್ಸು ಅರಳಿರಲಿ ಹೂ ಅರಳುವ ತೆರದಿ ಮನಸ್ಸು ಅರಳಿರಲಿ ಹಣ್ಣು ತುಂಬಿದ ತೆರದಿ ನಮ್ಮ ಬಾಳಿರಲಿ ಹಣ್ಣು ತುಂಬಿದ ತೆರದಿ ನಮ್ಮ ಬಾಳಿರಲಿ ಹೂ ಅರಳುವ ತೆರದಿ ಮನಸ್ಸು ಅರಳಿರಲಿ ಹೊಳೆ ತುಂಬಿ ಬಂದಂತೆ ಬಾಳು ತುಂಬಿರಲಿ ಹೊಳೆ ತುಂಬಿ ಬಂದಂತೆ ಬಾಳು ತುಂಬಿರಲಿ ಹೂ ಅರಳುವ ತೆರದಿ ಮನಸ್ಸು ಅರಳಿರಲಿ ಸುಗ್ಗಿ ಬೆಳೆ ಬಂದಂತೆ ಅನುಭಾವವಿರಲಿ ಸುಗ್ಗಿ ಬೆಳೆ ಬಂದಂತೆ ಅನುಭಾವವಿರಲಿ ಹೂ ಅರಳುವ ತೆರದಿ ಮನಸ್ಸು ಅರಳಿರಲಿ ಅರುಣೋದಯದ ತೆರದಿ ಶಿವನೊಲುಮೆ ಬರಲಿ ಅರುಣೋದಯದ ತೆರದಿ ಶಿವನೊಲುಮೆ ಬರಲಿ ಅರುಣೋದಯದ ತೆರದಿ ಶಿವನೊಲುಮೆ ಬರಲಿ
ಯನ್ನಾತ್ಮದಾನಂದ ಎಂದೆಂದು ಇರಲಿ ಯನ್ನಾತ್ಮದಾನಂದ ಎಂದೆಂದು ಇರಲಿ ಬಯಲಮಾನಸ ದೇವಾ ಬಯಲಮಾನಸ ದೇವಾ ಬಯಲಮಾನಸ ದೇವಾ ಓ ಅರಳುವ ತೆರದಿ ಮನಸ್ಸು ಅರಳಿರಲಿ ಒಂದು ನಿಮಿಷ ಧ್ಯಾನ ಭ್ರೂಮಧ್ಯದಲ್ಲಿ ಮನಸ್ಸು. ಓಂ ಶಾಂತಿ ಶಾಂತಿ ಶಾಂತಿ. ಕಾಡಲ್ಲಿ ಒಂದು ದೊಡ್ಡ ಮರದಲ್ಲೊಂದು ಪುಟ್ಟರೆ ಎರಡು ಸೋದರರ ಗಿಳಿಮರಿಗಳು. ಒಬ್ಬ ಬೇಡ ಈ ಮರ ಹತ್ತಿದ್ದಾನೆ. ತನ್ನ ಹೊಟ್ಟೆಪಾಡಿಗೆ ಆ ಗಿಳಿಮರಿಗಳು ಹಿಡಿದು ತಂದು ಸಂತೆಯಲ್ಲಿ ಮಾರಾಟ ಮಾಡಿದ. ಒಂದು ಗಿಳಿಮರಿಯನ್ನು ಕಟುಕರವನ್ನು ಕೊಂದು ತನ್ನ ಅಂಗಡಿಯಲ್ಲಿ ಪಂಜರದಲ್ಲಿಟ್ಟ. ಇನ್ನೊಂದನ್ನು ಗಿಳಿಯನ್ನು ಗುರು ಋಷಿ ಎಂದುಕೊಂಡು ತನ್ನ ತಪೋವನದ ಬಾಗಿಲಲ್ಲಿಟ್ಟ. ಕಟುಕರವನ ಅಂಗಡಿಯಲ್ಲಿ ಏನು ಮಾತು? ಹೊಡಿ, ಬಡಿ, ಕೋಲು, ಕತ್ತರಿಸು ಇದನ್ನು ಹೇಳಿ ಗಿಳಿ ತಾನು ಹೇಳುತ್ತಿತ್ತು. ಯಾರಾದರೂ ಜನರು ಅಂಗಡಿಗೆ ಬಂದರೆ ಹೊಡಿ, ಬಡಿ, ಗಡಿ, ಕತ್ತರಿಸು ಎನ್ನುತ್ತಿತ್ತು. ಇನ್ನೊಂದು ಗಿಳಿ ತಪೋವನದಂದು ಅಲ್ಲಿ ಋಷಿ ಆಶ್ರಮಕ್ಕೆ ಬಂದವರನ್ನೆಲ್ಲ ಬನ್ನಿ ಬನ್ನಿ ಎಂದು ಕರೆದು ಸ್ವಾಗತಿಸುತ್ತಿದ್ದ. ಶಿವನ ಮಂತ್ರ ಧ್ಯಾನ ಮಾಡುವುದನ್ನು ಕೇಳಿದ ಗಿಳಿ ಶಿವ ಶಿವ ಎನ್ನುತ್ತಿತ್ತು. ಹಿರಿಯ ತಪಸ್ವಿಗಳು ಗುರುಗಳು ಬಂದರೆ ಶರಣು ಶರಣಾರ್ಥಿ ಎನ್ನುತ್ತಿದ್ದ. ಇದನ್ನು ನಿತ್ಯ ಹೇಳುತ್ತಿದ್ದ ಗಿಳಿ ಯಾರಾದರೂ ಆಶ್ರಮಕ್ಕೆ ಬಂದರೆ ಬನ್ನಿ ಬನ್ನಿ ಶರಣು ಶರಣಾರ್ಥಿ ಶಿವ ಶಿವ ಎನ್ನುತ್ತಿತ್ತು. ಜನರು ಭಕ್ತರು
ಋಷಿಗಳು ಗಿಳಿಯ ಮಾತು ಕೇಳಿ ಸಂಪ್ರೀತರಾಗಿ ಗಿಳಿಗೆ ಹಣ್ಣು ಸಿಹಿ ಕೊಡುತ್ತಿದ್ದರು. ಈಗ ಫೋಟೋ ಹೊಡೆದು ಕೊಡ್ತಾರೆ, ಅದನ್ನು ನೋಡಿಕೊಂಡು ನೀವು ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಬರ್ಕೊಂಡು ಅದನ್ನು ಬಾಯ್ಪಾಟ್ ಮಾಡಬೇಕು. ಬಾಯ್ಪಾಟ್ ಮಾಡ್ಕೊಂಡು ಸಂಜೆ ಇಲ್ಲಿಗೆ ಬರಬೇಕು. ಬರ್ತೀಯಾ? ನಿಮ್ಮಪ್ಪನಿಗೆ ಹೇಳ್ತೀನಿ ಕರ್ಕೊಂಬ ಅಂತ. 5:15 ಇಲ್ಲಿಗೆ ಬರಬೇಕು. ಹಾಂ